ಆಷಾಢ ಮಾಸದಲ್ಲಿ ಪತಿ ಪತ್ನಿ ಯಾಕೆ ಒಂದಾಗಬಾರದು ಮತ್ತು ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ಇರಬಾರದು ಏಕೆ? ಆಷಾಢದಲ್ಲಿ ಅತ್ತೆ ಮತ್ತು ಸೊಸೆ ಒಂದೇ ಮನೆಯಲ್ಲಿ ಇರಬಾರದು ಎಂದು ಹೇಳುತ್ತಾರೆ. ಹೀಗೆ ಏಕೆ ಹೇಳುತ್ತಾರೆ? ಇದರ ಹಿಂದಿನ ಕಾರಣವೇನು ಎಂಬುದನ್ನು ಜ್ಯೋತಿಷಿಗಳು ಹೇಳಿದ್ದಾರೆ. ಉತ್ತರಾಯಣ ಮುಗಿದು ದಕ್ಷಿಣಾಯಣ ಆರಂಭವಾಗುವ ಕಾಲವೇ ಆಷಾಢ ಮಾಸ. ಹಿಂದೂ ಕ್ಯಾಲೆಂಡರ್ನ 4ನೇ ತಿಂಗಳನ್ನು ಆಷಾಢ ಮಾಸ ಎಂದು ಕರೆಯಲಾಗುತ್ತದೆ. ಈ ಮಾಸದಲ್ಲಿ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಈ ಮಾಸದಲ್ಲಿ ಮಹಾವಿಷ್ಣು ಯೋಗ ನಿದ್ರೆಗೆ ಜಾರುವ ಕಾರಣದಿಂದ ವ್ರತಾಚರಣೆ, ತೀರ್ಥಯಾತ್ರೆಗಳಿಗೆ ಇದು ಪುಣ್ಯಕಾಲ ಎಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ಶಕ್ತಿ ದೇವತೆಗಳಾದ ಭೈರವ ಹಾಗೂ ನರಸಿಂಹ ಸೇರಿದಂತೆ ವಿವಿಧ ದೇವರುಗಳನ್ನು ಪೂಜಿಸಲಾಗುತ್ತದೆ. ಇದೇ ವೇಳೆ ಶಕ್ತಿ ಸ್ವರೂಪಿಣಿಯಾಗಿರುವ ವರಾಹಿ ಅಮ್ಮನನ್ನು ಆರಾಧಿಸಲಾಗುತ್ತದೆ. ಒಂದು ಅರ್ಥದಲ್ಲಿ ಆಷಾಢ ಎಂದರೆ ಆದಿ ಹಾಗೂ ಶಕ್ತಿ ಎಂಬ ಅರ್ಥವೂ ಇದೆ ಎಂದು ಜ್ಯೋತಿಷಿಗಳಾದ ಚಿಲಕಮರ್ತಿ ಪ್ರಭಾಕರ ಚಕ್ರವರ್ತಿ ಶರ್ಮಾ ಹೇಳುತ್ತಾರೆ. ಹಿಂದೂ ಸಂಪ್ರದಾಯದಲ್ಲಿ ಕೆಲವೊಂದು ಆಚರಣೆಗಳಿವೆ. ಆಷಾಢ ಮಾಸದಲ್ಲಿ ಕೆಲವೊಂದು ನಿಯಮ ಪಾಲನೆಗಳು ಹೆಚ್ಚು. ಮದುವೆಯಾದ ನಂತರ ಬರುವ ಮೊದಲ ಆಷಾಢ ಮಾಸದಲ್ಲಿ ಹೊಸದಾಗಿ ಮದುವೆಯಾದ ದಂಪತಿ ಅಥವಾ ಅತ್ತೆ ಸೊಸೆ ಒಟ್ಟಿಗೆ ಇರಬಾರದು ಎಂದು ಹೇಳಲಾಗುತ್ತದೆ. ಆಷಾಢ ಮಾಸದಲ್ಲಿ ಮಳೆ ಹೆಚ್ಚು, ಅಲ್ಲದೆ ಹವಾಮಾನ ಬದಲಾವಣೆಯಿಂದ ಅನಾರೋಗ್ಯ ಸಮಸ್ಯೆಗಳು ಕಾಡುವ ಸಾಧ್ಯತೆ ಹೆಚ್ಚಾಗುತ್ತದೆ. ಹೀಗಾಗಿ ಈ ಸಂಪ್ರದಾಯದ ಹಿಂದೆ ಕೆಲವೊಂದು ಕಾರಣಗಳಿವೆ ಎಂದು ಹೇಳಲಾಗಿದೆ. ಆಷಾಢ ಮಾಸದಲ್ಲಿ ಪತಿ ಪತ್ನಿ ಒಂದಾಗಬಾರದು ಏಕೆ? ಆಷಾಢ ಮಾಸದಲ್ಲಿ ಪತಿ ಪತ್ನಿಯರು ಒಂದಾದರೆ ಹುಟ್ಟುವ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಎಂದು ಹಿರಿಯರು ಹೇಳುತ್ತಾರೆ. ಹೊಸದಾಗಿ ಮದುವೆಯಾದ ಮಹಿಳೆ ಸಾಮಾನ್ಯವಾಗಿ ತನ್ನ ಹೆತ್ತವರಿಂದ ದೂರವಿದ್ದು ಗಂಡನೊಂದಿಗೆ ಅತ್ತೆ ಮನೆಯಲ್ಲಿ ವಾಸಿಸುತ್ತಾಳೆ. ಇಂತಹ ಸಮಯದಲ್ಲಿ ಮಗಳು ನಮ್ಮಿಂದ ದೂರವಿದ್ದಾಳೆ ಎಂಬ ಬೇಸರ ಹಾಗೂ ಆತಂಕ ಪೋಷಕರಿಗೆ ಕಾಡಬಹುದು. ಹೀಗಾಗಿ ನವವಿವಾಹಿತ ಮಹಿಳೆ ತನ್ನ ತವರಿಗೆ ಮರಳಿ ತಂದೆ ತಾಯಿಯರ ಜೊತೆಗೆ ಇದ್ದು ಅವರ ಸೇವೆ ಮಾಡಲು ಇದು ಅವಕಾಶವಾಗಿದೆ. ಜೊತೆಗೆ ಹೆತ್ತವರ ಆರೋಗ್ಯ ಕಾಳಜಿ ವಹಿಸಿ ಅವರ ಆಶೀರ್ವಾದ ಪಡೆದು ಶಕ್ತಿ ಆರಾಧನೆ ಮಾಡಲು ಇದೊಂದು ಉತ್ತಮ ಅವಕಾಶವಾಗಿದೆ. ಹೀಗಾಗಿ ಆಷಾಢ ಮಾಸದ ಸಮಯದಲ್ಲಿ ನವವಿವಾಹಿತೆ ತವರಿಗೆ ಮರಳುವುದರಲ್ಲಿ 2 ಮುಖ್ಯ ಕಾರಣಗಳಿವೆ. 1. ಗಂಡ ಹೆಂಡತಿ ಈ ಸಮಯದಲ್ಲಿ ಜೊತೆಯಾಗುವುದನ್ನು ತಪ್ಪಿಸುವುದು. 2. ಹೆಣ್ಣು ಮಗಳು ತವರಿಗೆ ಮರಳಿ ತಂದೆ ತಾಯಿಯರ ಆರೋಗ್ಯ ಕಾಳಜಿ ವಹಿಸುವುದಾಗಿದೆ. ಹೀಗಾಗಿ ಆಷಾಢ ಮಾಸದ ನಿಯಮವನ್ನು ನವದಂಪತಿಗಳು ಮಾತ್ರ ಪಾಲಿಸಿದರೆ ಸಾಕಾಗುತ್ತದೆ. ಉಳಿದವರಿಗೆ ಇದು ಅಗತ್ಯವಿಲ್ಲ ಎಂದು ಜ್ಯೋತಿಷಿ ಹೇಳುತ್ತಾರೆ. ಆಷಾಢದಲ್ಲಿ ಮದುವೆ, ಗೃಹ ಪ್ರವೇಶ, ಉಪನಯನಗಳಂಥ ಯಾವುದೇ ಶುಭ ಕಾರ್ಯಗಳನ್ನು ನಡೆಸಲಾಗುವುದಿಲ್ಲ. ಈ ಸಮಯದಲ್ಲಿ ವ್ರತ, ಉಪವಾಸ ಮತ್ತು ತೀರ್ಥಯಾತ್ರೆ ಮುಂತಾದ ಪುಣ್ಯದ ಕೆಲಸಗಳನ್ನು ಹೆಚ್ಚಾಗಿ ಮಾಡಲಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.